ಕೊಲ್ತೀನಿ. ಮತ್ ನನ್ನನ್ ಕೊಲ್ಲೋದಿಕ್ಕೆ ಮೊದ್ಲು ನಿನ್ನನ್ನ ಹಿಡಿಬೇಕು. ಬನ್ನಿ, ಎಲ್ರೂ ಹುಷಾರಾಗಿ ನನ್ನ ಹಿಂದೆನೆ ಬನ್ನಿ. ಬನ್ನಿ ನಂದರಾಜ, ನನ್ ಮಗನ್ನ ಕಾಪಾಡಿ ಆ ಆನೆಯಿಂದ. ಅತ್ತೆ, ಚಿಂತೆ ಮಾಡ್ಬೇಡಿ, ಈ ಆನೆ ಕೃಷ್ಣಂಗ್ ಏನೂ ಮಾಡಕ್ಕಾಗಲ್ಲ. ಹಾ ಚಿಕ್ಕಮ್ಮ, ಈಗ ಆ ಆನೆ ಹಣೆ ಬರನೆ ಕೆಟ್ಟಿರೋದು. ಇನ್ನಾದ್ರೂ ಪುಣ್ಯನೇ ನಮ್ ಕೃಷ್ಣನಿಂದ ಅದನ್ನ ಕಾಪಾಡ್ಬೇಕು ಚಿಕ್ಕಮ್ಮ. ಬಾ ಆನೆ ಮಹಾರಾಜ, ಬಾ. ಅಲ್ಲಲ್ಲಲ್ಲಲ್ಲ, ಎಲ್ರೂ ಮೆತ್ತಗ್ ಬನ್ನಿ, ಸದ್ ಮಾಡ್ಬೇಡಿ. ಯಶೋದೆ, ಬಾ, ಕೃಷ್ಣಂಗೇನು ಆಗಲ್ಲ, ಬಾ. ಬಾ ಆನೆ ಮಹಾರಾಜ, ಬಾ. ಬೇಗ ಬಾ, ಬೇಗ ಬಾ. ಅಲ್ಲಲ್ಲಲ್ಲಲ್ಲಲ್ಲ, ನಾನೇನಾದ್ರೂ ಬಿದ್ದೋಗಿದ್ರೆ ಈ ಆನೆ ಮಹಾರಾಜ ನನ್ನ ಬಾಳೆ ಸಿಪ್ಪೆ ಹಂಗೆ ತೊಳೆದು ಬಿಡ್ತಿದ್ದ. ಬಾ ಆನೆ ಮಹಾರಾಜ, ಬಾ. ನಿನ್ನ ಕೋಪನ ಶಾಂತ ಮಾಡೋ ಉಪಾಯ ಸಿಕ್ಕಿದೆ ನನ್ಗೆ. ಬಾ, ಹಿಡ್ಕೋ, ಬಾ ನನ್ನ. ಬಾ ಆನೆ ಮಹಾರಾಜ, ಬಾ. ಓಡ್ತಾ ಓಡ್ತಾ ಆನೆ ಮಹಾರಾಜಂಗೆ ಹಸುವೆ ಆಗ್ಲಿಲ್ವಾ? ಆದ್ರೆ ನಂಗೆ ತುಂಬಾ ಹಸು ಆಗ್ತಿದೆ. ಅನ್ಸುತ್ತ ಅವ್ರಿನ್ನೂ ಹೊಂಡ ತೋಡೋಗಿಲ್ಲ. ಇಲ್ಲಾಂದ್ರೆ ಯಾರು ಸೂಚನೆನ ಕಂಡಿಟ್ಟು ಕೊಡ್ತಿದ್ರು. ಇದು ರಾಧೆ ಧ್ವನಿ ಅಲ್ವಾ? ಕೃಷ್ಣ, ಕೃಷ್ಣ, ಬಾ ಆನೆ ಮಹಾರಾಜ, ಬಾ. ಭೋಜನ ಅಂತೂ ಮಾಡೇ ಇಲ್ಲ ನೀನು, ಆದ್ರೆ ವಿಶ್ರಾಂತಿ ತಗೊಳ್ಳೋ ಸಮಯ ಬಂದಿದೆ ಈಗ. ಬಾ, ಬಾ. ಕೃಷ್ಣ, ಕೃಷ್ಣ, ಬಾ, ಬಾ. ಮಂಗ್ಲಾ, ನೀನ್ ಇದೆಲ್ಲ ಏನ್ ಮಾಡ್ತಿದ್ಯಾ? ನಾವೆಲ್ಲ ಒಟ್ಟಿಗೆ ಸೇರಿ ನಿರ್ಧಾರ ಮಾಡಿದ್ವಲ್ಲ ಆನೆನ ಕೊಲ್ಲಲ್ಲ ಅಂತ. ಏನ್ ಮಾಡ್ತಾ ಇದೀಯ ನೀನು? ನಿಮಗಿದು ಬೇಕಾಗಿಲ್ಲ ನಂದರಾಜ. ಈ ಅಧಿಕಾರ ನನಗ್ ಮಾತ್ರ ಇದೆ. ಆ ಆನೆ ನನ್ನ ಮಗು ಪ್ರಾಣ ತೆಗಿತಿತ್ತು. ಆದ್ರೆ ಅದು ನಿನ್ ಮಗಂಗೆ ಯಾವ ತೊಂದ್ರೆನೂ ಕೊಟ್ಟಿಲ್ಲ. ಹಾಗಾದ್ರೆ ಆ ಸಮಯಕ್ಕೋಸ್ಕರ ನನ್ ಕೈ ಬೇಕಿತ್ತ ನಂದರಾಜ? ನನ್ನ ಭಾಗ್ಯದಿಂದ ಇವತ್ತು ನನ್ನ ಮಗ ಜೀವಂತವಾಗಿದ್ದಾನೆ. ಮುಂದಾಗೋದಿಕ್ಕೆಲ್ಲ ಆ ಆನೆನೇ ನಿಜವಾದ ಕಾರಣ ಆಗಿರುತ್ತೆ. ಕೃಷ್ಣ, ಆನೆ ಏನಾದ್ರು ಈ ಬಾಣಗಳ ಮೇಲ್ ಬಿದ್ರೆ ಆಗ ಅನರ್ಥ ಆಗ್ಬಿಡತ್ತೆ. ನಾನು ಆನೆ ಮಹಾರಾಜನ್ ಜೀವ ಉಳ್ಸಕ್ಕೆ ಏನಾದ್ರೂ ಮಾಡ್ಲೇಬೇಕು.
ನಾನೇನ್ ಮಾಡ್ಲಿ? ಬಾ. ಅಲ್ಲ, ಕೃಷ್ಣ ಎಲ್ಲಿ ಹೋಗ್ತಿದ್ದಾನೆ? ಬಾಬಾ ಬಾಬಾ. ನಂದ, ಕೃಷ್ಣ ಆನೆನ ಮತ್ತೊಂದ್ ದಿಕ್ನಲ್ಲಿ ಓಡಿಸ್ತಾ ಇದ್ದಾನೆ. ನಾವು ಬೇಗನೆ ಹೋಗಿ ಹೊಂಡದಿಂದ ಬಾಣಗಳನ್ನ ತೆಗಿಬೇಕು. ಈಗ ತುಂಬಾ ತಡ ಆಗಿದೆ. ಕೃಷ್ಣ ಆನೆಗೆ ಅಪಾಯ ಆಗಕ್ ಬಿಡಲ್ಲ. ಈ ಕೃಷ್ಣ ಆನೆನ್ ಕರ್ಕೊಂಡು ಯಾವ ಕಡೆ ಹೋದ? ಆನೆ ಮಹಾರಾಜ, ನಾನ್ ನಿನ್ಗೆ ಸಹಾಯ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೆ ನೀನು ನನ್ನನ್ನೇ ಕೊಲ್ಲೋದಿಕ್ ಬರ್ತಿದ್ಯಲ್ಲ. ನಂದರಾಜ, ನನ್ ಕಂದ ಇನ್ನೂ ಯಾಕೆ ಬಂದಿಲ್ಲ? ನಂದರಾಜ, ನಾನೇ ಹೋಗ್ತೀನಿ ನನ್ ಕಂದನ ಹುಡ್ಕೋಕೆ. ಕಂದ! ಯಶೋದೆ! ಕೃಷ್ಣ! ಯಶೋದೆ! ಆನೆ ಮಹಾರಾಜ, ನನ್ ಮೇಲೆ ಯಾಕೆ ನಿಂಗೆ ಶತ್ರುತ್ವ? ಆನೆ ಮಹಾರಾಜ, ನಾನ್ ನಿನ್ನ ಗೆಳೆಯ ಮಾಡ್ಕೋಬೇಕು, ಆದ್ರೆ ನೀನ್ ನನ್ ಮಾತೆ ಕೇಳ್ತಿಲ್ಲ. ಹೇ ಗಜರಾಜ, ನಿನ್ನ ವರ್ತನೆ ನಿನ್ನ ಸ್ವಭಾವಕ್ಕೆ ವಿರುದ್ಧವಾಗಿದೆ. ನಾನು ಹೇಗ್ ನಿನ್ಗೆ ಸಹಾಯ ಮಾಡ್ಲಿ? ಆನೆ ಮಹಾರಾಜನ್ ಹಣೆ ಮೇಲೆ ಈ ಮುದ್ರಿಕೆ ಯಾಕಿದೆ? ಓ, ಗೊತ್ತಾಯ್ತು. ಇದೆಲ್ಲ ಇಂದ್ರದೇವನ ಈ ಮುದ್ರಿಕೆಯಿಂದನೇ ನಡೀತಿರೋದು. ಇದನ್ನ ಧರಿಸಿದಕ್ಕೆ ನಿಂಗೆ ಹೀಗೆಲ್ಲ ಆಗ್ತಿರೋದು. ಐರಾವತ, ಈಗ ನನ್ ಗೆಳೆಯ ಆಗ್ತೀಯ ಅಲ್ವಾ? ಅಸಂಭವ! ನನ್ನ ಐರಾವತವನ್ನು ಒಬ್ಬ ಸಾಮಾನ್ಯ ಬಾಲಕ ತನ್ನ ವಶ ಮಾಡಿಕೊಂಡ. ಇನ್ನು ನಾನು ಈ ಅವಕಾಶವಾದಿ ಭಕ್ತರಿಗೆ ಕಷ್ಟದಾಯಕ ಸಾವು ನೀಡುವೆ. ಒಮ್ಮೆ ಪೃಥ್ವಿಯ ಮೇಲೆ ಇಂದ್ರನಿಗೆ ಪೂಜೆಯಾಗದಿದ್ದರೆ ಮತ್ತೆ ಇನ್ಯಾವ ಭಗವಂತನಿಗೂ ಭೂಮಿ ಮೇಲೆ ಯಾವ ಭಕ್ತನನ್ನು ಜೀವಂತವಾಗಿಡುವುದಿಲ್ಲ, ಯಾರನ್ನು ಬಿಡುವುದಿಲ್ಲ. ಸಮಾಪ್ತಿಗೊಳಿಸುತ್ತೇನೆ ಆ ಪೃಥ್ವಿಯಿಂದ ಭಗವಂತ ಮತ್ತು ಭಕ್ತನ ಈ ಅರ್ಥವಿಲ್ಲದ ಸಂಬಂಧವನ್ನು. ಕಂದ! ಕಂದ! ಕೃಷ್ಣ! 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 ನಂದರಾಜ, ಕೃಷ್ಣ ಸಿಕ್ಕಿದ್ದ. ಅರ್ಥನೇ ಆಗ್ತಿಲ್ಲ. ಆ ಆನೆ ಸ್ವರ ಇಲ್ಲಿಂದಾನೆ ಕೇಳ್ತಿತ್ತು. ಅವರಿಬ್ರು ಇದೇ ದಿಕ್ಕಕ್ಕೆ ಬಂದಿದ್ರು, ಆದ್ರೆ ಇಲ್ಲಿ ಕಾಣಿಸ್ತಿಲ್ಲ. ಕಂದ! ಹೇ ಪ್ರಭು, ನನ್ನ ಕಂದನ ರಕ್ಷಣೆ ಮಾಡಪ್ಪ. ನನ್ನ ಕಂದನ ಕಾಪಾಡು. ಈಗ ಇದ್ದಕ್ಕಿದ್ದ ಹಾಗೆ ವಾತಾವರಣ ಇಷ್ಟು ಶಾಂತ ಹೇಗಾಯ್ತು? ಬನ್ನಿ ಹೋಗಿ ಕೃಷ್ಣನ್ ಹುಡ್ಕೋಣ. ಅವನ್ ಯಾವ್ದಾದ್ರು ಅಪಾಯದಲ್ಲಿರ್ಬೋದು. ನಡೀರಿ ಎಲ್ರು, ಕೃಷ್ಣನ್ ಹುಡ್ಕೋಣ. ಎಲ್ರು ಬನ್ನಿ, ನಡೀರಿ. ಕೃಷ್ಣ! 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 ಗೊಲ್ಲ! ಇದೇನಿದು? ಅಣ್ಣ ಅಪ್ಪನ್ ಧ್ವನಿ. ಕೃಷ್ಣ! ಕೃಷ್ಣ! ಗೆಳೆಯ,
ನನ್ನ ಅಪ್ಪ ಅಣ್ಣ ಈ ಕಡೆನೆ ಬರ್ತಿದ್ದಾರೆ. ಜೊತೆಲಿ ಅಧಿಕ ಪ್ರಸಂಗಿ ರಾಧೇನೂ ಇದ್ದಾಳೆ. ನನ್ನ ಯಾರಾದ್ರೂ ಈ ರೂಪದಲ್ಲಿ ನೋಡ್ಬಿಟ್ರೆ ಅನರ್ಥ ಆಗ್ಬಿಡತ್ತೆ. ಎಲ್ರೂ ಇಂದ್ರದೇವನ್ ಭಯ ಪಡ್ತಾರೆ. ನಿನ್ಗೆ ವಿದಾಯ ಹೇಳೋ ಸಮಯ ಬಂದಿದೆ. ನಿನ್ ಗೆಳೆಯನ್ನ ಯಾವತ್ತೂ ಮರಿಬೇಡ. ಕೃಷ್ಣ ಕೃಷ್ಣ ಎಲ್ಲಿದ್ಯಾ ಕೃಷ್ಣ? ಕೃಷ್ಣ ಕೃಷ್ಣ ಅರೆ ಅಯ್ಯೋ ಅಯ್ಯೋ ಇದೇನ್ ಗಾಳಿ? ಬನ್ನಿ, ಅಯ್ಯೋ ಎಲ್ಲ ಇದ್ದಾಳೆ ಕೈ ಕೊಡಿ, ಇದ್ದಾಳೆ. ಒಳಗ್ ಬನ್ನಿ. ಇದೆಂತ ಅಪಾಯ ಮತ್ತೆ? ಕೃಷ್ಣ ಇಷ್ಟೊಂದಾನೆ ಊರೊಳಗ್ ಬಂದ್ಬಿಟ್ರೆ ಅನರ್ಥ ಆಗ್ಬಿಡುತ್ತೆ. ನಾನು ಎಲ್ಲ ನೀನು ಅಲ್ಲೇ ತಡಿಬೇಕು. ಹನುಮಂತ, ಗಜರಾಜರೇ, ನಾನಿರುವಾಗ ನನ್ನ ಪ್ರಭುವಿಗೆ ಅಪಾಯ ಅಸಂಭವ. ಜೈ ಶ್ರೀರಾಮ. ಜೈ ಶ್ರೀರಾಮ. ಪ್ರಣಾಮ ನನ್ನ ಪ್ರಭು. ಪ್ರಭು, ನಿಮ್ಮ ದರ್ಶನ ಮಾಡಿ ನಾನು ಧನ್ಯನಾದೆ ಪ್ರಭು. ಹನುಮಂತ, ನಿನ್ನಂತ ಭಕ್ತರನ್ನ ಪಡೆದಿರೋ ನಾನೇ ಧನ್ಯ. ಇದಕ್ಕೇನ್ ಪ್ರತಿಫಲ ಕೊಡ್ಲಿ ನಾನ್ ನಿಮ್ಗೆ? ಪ್ರಭು, ನನಗಂತೂ ಸದಾ ನಿಮ್ಮ ಚರಣದಲ್ಲಿ ಸ್ಥಾನ ಸಿಗಬೇಕು ಪ್ರಭು. ನಿಮ್ ಸ್ಥಾನ ಯಾವಾಗ್ಲೂ ನನ್ ಹೃದಯದಲ್ಲಿದೆ ಹನುಮಂತ, ಮತ್ ಯಾವಾಗ್ಲೂ ಇರುತ್ತೆ. ಕಣ್ ತೆಗಿಯೋಷ್ಟ್ರಲ್ಲಿ ಮಯ ಆಗ್ತಾನೆ ಈ ಗೊಲ್ಲ. ಇವತ್ ಸಿಗ್ಲಿ ಅವನಿಗೆ ಮಾಡ್ತೀನಿ. ಕೃಷ್ಣ, ಓ ಕೃಷ್ಣ, ಕೃಷ್ಣ, ಓ ಗೊಲ್ಲ. ಹನುಮಂತ, ನೀನ್ ಬೇಗ ಇಲ್ಲಿಂದ ಮಾಯ ಆಗ್ಲೇಬೇಕು. ಆದರೆ ಏಕೆ ಪ್ರಭು? ಇನ್ನೂ ನನ್ನ ಮನಸ್ಸಿಗೆ ತೃಪ್ತಿಯಾಗಿಲ್ಲ ಪ್ರಭು. ಏನ್ ಮಾಡ್ಲಿ, ನಾನ್ ಬಯಸೋದಿಲ್ಲ ಬೇರೆ ಯಾರಾದ್ರೂ ನಿನ್ನ ಈ ರೂಪದಲ್ಲಿ ನೋಡೋದು. ನಿಮ್ಮ ಆಜ್ಞೆ ಪ್ರಭು. ಜೈ ಶ್ರೀರಾಮ. ಕೃಷ್ಣ, ಕೃಷ್ಣ, ಏನ್ ಮಾಡ್ತಿದ್ಯಾ ಇಲ್ಲಿ? ಇಷ್ಟೊತ್ತು ಯಾರ ಹತ್ರ ಮಾತಾಡ್ತಿದ್ದೆ? ಮಾತಾ? ನಾನ್ ಯಾರ ಹತ್ರ ಮಾತಾಡ್ತಿದ್ದೆ? ಸುಳ್ಳು ಹೇಳ್ಬೇಡ
ಧನಧಾನ್ಯ ಅಲ್ಲ, ನಿಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ಹಾ, ಅದಕ್ಕೆ ನೀನು ಸತ್ಯ ಹೇಳು, ಇಲ್ಲ ಅಂದ್ರೆ ಈಗ ನಾನು ಸತ್ಯ ಹೇಳಬೇಕನ್ಸತ್ತೆ. ಆದ್ರೆ ಈ ರಾಧೆ ಎದುರಿಗೆ ಬಂದಾಗ ನನ್ಗೇನಾಗ್ಬಿಡತ್ತೆ? ನಾನು ಸತ್ಯ ಮುಚ್ಚಿಡ್ಬೇಕು ಅನ್ಕೊಂಡ್ರು ಏನು ಮುಚ್ಚಿಡೋಕೆ ಆಗೋದಿಲ್ಲ. ಕೃಷ್ಣ, ಏನ್ ಓಟ ಓಟ ಅಂತಿದ್ಯಾ? ರಾಧೆ, ನೀನ್ ನನ್ಗೆ ಮಾತಾಡೋಕೆ ಅವಕಾಶನೇ ಕೊಡೋದಿಲ್ಲ. ಅದಕ್ಕೆ ನನ್ನಷ್ಟಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ. ಏನು, ನಾನ್ ಮಾತಾಡೋಕ್ ಅವಕಾಶ ಕೊಡಲ್ವಾ? ಇಲ್ಲ ಇಲ್ಲ, ಅವಕಾಶ ಕೊಡ್ತೀಯ. ನಾನ್ ಸುಮ್ನೆ ಮನೆಗ್ ನಡಿ ಅಂತಿದ್ದೆ. ನೀನ್ ಕರ್ಕೊಂಡ್ ಹೋಗೋದಿಕ್ಕೆ ನಿನ್ನ ಹುಡ್ಕೊಂಡ್ ಇಲ್ಲಿಗ್ ಬಂದಿರೋದು. ನಿಂಗಂತೂ ಯಾರ್ ಚಿಂತೆನೂ ಇಲ್ಲ. ಬೇರೆಯವ್ರು ನಿನ್ ಚಿಂತೆ ಮಾಡ್ತಾರೆ ಅಂತ. ನಡಿ, ಬೇಗ ಮನೆಗ್ ನಡಿ. ಯಶೋಧ ಅತ್ತೆಗೆ ನಿಂದೆ ಚಿಂತೆ ಆಗಿದೆ. ನಡಿ. ಅಯ್ಯೋ ಹನುಮಂತ! ಹನುಮಂತನಿಗೆ ಇಷ್ಟು ಸಾಹಸವೇ ಈ ಭಗವಂತ ಇಂದ್ರನ ಯೋಜನೆಗೆ ಅಡ್ಡಿ ಮಾಡುವಷ್ಟು. ಅವನೇಕೆ ಆ ಬಾಲಕನ ರಕ್ಷಣೆ ಮಾಡುತ್ತಿದ್ದಾನೆ? ಇಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ನೀಡುವವರೇ ಇಲ್ಲವೇ? ನಾನು ಉತ್ತರಿಸುತ್ತೇನೆ ನಿನ್ನ ಪ್ರಶ್ನೆಗೆ. ನೀವು ಕೊಡುವಿರೇ ನನ್ನ ಪ್ರಶ್ನೆಗೆ ಉತ್ತರ? ಹಾ, ಸಮಯ ಪರಿವರ್ತಿತವಾಗುತ್ತಿರುವ ಮುನ್ಸೂಚನೆ ಪುತ್ರ, ನಿನಗೋಸ್ಕರ. ಎಚ್ಚರಿಸಿಕೊ, ನಿನ್ನೆವರೆಗೂ ನಿರ್ವಿರೋಧಿ ರಾಜನಾಗಿದ್ದು ನಿಜವೇ, ಆದರೆ ಮುಂದೆಯೂ ನಾನೇ ಇರುತ್ತೇನೆ. ಏಕೆಂದರೆ ನಾನು ಇಂದ್ರ, ಭಗವಂತ ಇಂದ್ರ. ಮತ್ತು ವಿಜಯ ಅದು ನಮ್ಮ ಅಧಿಕಾರ ಮಾತೆ. ಯಾರೂ ನನ್ನನ್ನು ಗೆಲ್ಲಲಾರರು, ಕಸಿಯಲಾರರು. ಆದರೆ ಸಮಯ ಸಮವಾಗಿರದು ಪುತ್ರ. ಸಮಯ ಮತ್ತು ನಿಯಮಗಳನ್ನು ಭಗವಂತ ನಿಯಂತ್ರಿಸುತ್ತಾನೆ. ಭಗವಂತನಿಗೆ ಸಮಯ ನಿಯಮಗಳಿಲ್ಲ. ಸೂರ್ಯದೇವ, ಆಜ್ಞೆ ನೀಡಿ ರಾಜ. ಪೃಥ್ವಿಗೆ ಎಷ್ಟು ಸಮೀಪ ಹೋಗಬೇಕೆಂದರೆ, ಹೇಗೆ ಸಾಗಬೇಕೆಂದರೆ ನಿನ್ನ ತಾಪದಿಂದ ದಹಿಸಿಬಿಡು ಭೂವಾಸಿಗಳನ್ನು. ಹಾಗೆ ಅವರಿಗೆ ತಿಳಿಯಲಿ, ಪ್ರಕೃತಿಗೆ ಸಂಚಾಲನೆ ನೀಡುವ ಶಕ್ತಿಗಳನ್ನು ಅವರು ವಿರೋಧಿಸಿದರೆ ಪರಿಣಾಮ ಹೇಗಿರುತ್ತದೆಂದು. ನಿಮ್ಮ ಆಜ್ಞೆ ದೇವರಾಜ. ಇದುವೇ ಬ್ರಹ್ಮಲೋಕ. ಇಷ್ಟು ಸಾಧಾರಣ, ಇದಕ್ಕಿಂತ ಸುಂದರವಾಗಿ ನಿರ್ಧನ ಮತ್ತು ದರಿದ್ರ ಋಷಿಗಳ ಆಶ್ರಮವಿರುತ್ತದೆ ಭೂಮಿಯಲ್ಲಿ. ಒಂದು ಬಾರಿ ನನ್ನ ಉದ್ದೇಶ ಪೂರ್ತಿಯಾಗಲಿ ಬ್ರಹ್ಮ, ಆ ನಂತರ ನಿನ್ನ ಹುಟ್ಟಡಗಿಸದಿದ್ದರೆ ಮೂರ್ಖ ದೇವರುಗಳಿಂದ ಹರಡಿದ ಬ್ರಹ್ಮಜಾಲವನ್ನು ತುಂಡರಿಸಿ ಜಗತ್ತಿಗೆ ಮುಕ್ತಿ ನೀಡುತ್ತಾನೆ ಭಗವಂತ ಕಂಸ. ವೇಷಭೂಷಣ ಪರಿವರ್ತನೆ ಎಷ್ಟಾದರೂ ಮಾಡು ಬ್ರಹ್ಮ. ಭಗವಂತ ಕಂಸನ ಉದ್ದೇಶವನ್ನು ಪರಿವರ್ತಿಸಲಾರೆ ನೀನು. ಇಷ್ಟೆಲ್ಲ ಬ್ರಹ್ಮ ಮಾಯೆ. ಆದರೆ ಇವರು ಬರೆಯುತ್ತಿರುವುದೇನು? ಮತ್ತೆ ಈ ಹಾಳೆಗಳು ಹಾರಿ ಹಾರಿ ಎಲ್ಲಿಗೆ ಹೋಗುತ್ತಿವೆ? ಈಗಲೇ ಹಿಂಬಾಲಿಸಬೇಕು, ತಿಳಿಯಬೇಕು ಏನಿದೆ ಎಂದು ಮತ್ತು ಎಲ್ಲಿಗೆ ಕಳಿಸುತ್ತಾರೆಂದು.
ಇದು ಯಾವ ರೀತಿ ವ್ಯವಸ್ಥೆ? ಈ ಗಂಧರ್ವ ಮಾಡುವನೇ ಭಾಗ್ಯಫಲದ ಸುರಕ್ಷೆಯನ್ನು ಭಗವಂತ ಕಂಸನಿಂದ ಯಾರ ಸಮಕ್ಷ ದೊಡ್ಡ ದೊಡ್ಡ ಪರಾಕ್ರಮಿಗಳು ನಡುಗುತ್ತಾರೆ. ರಾತ್ರಿಯ ವೇಳೆ ಬರುತ್ತೇನೆ. ಅದೇ ಸಮಯವೇ ಸರಿಯಾದದ್ದು. ಆ ಮೋಸಗಾರನ ಭಾಗ್ಯಫಲದ ಪುಸ್ತಕವನ್ನು ಇಲ್ಲಿಂದ ಹೊತ್ತೊಯ್ಯಲು. ನೀನೇನು ಯೋಚಿಸುತ್ತಿರುವೆ ದೇವಿ ಸರಸ್ವತಿ? ಬ್ರಹ್ಮಲೋಕದಲ್ಲಿ ನಡೆಯುತ್ತಿರುವ ಘಟನೆಯ ಪರಿಣಾಮಕ್ಕೆ ನಾವು ಪ್ರತೀಕ್ಷೆ ಮಾಡಬೇಕೇ ಬ್ರಹ್ಮದೇವ? ಒಬ್ಬ ಅಜ್ಞಾನಿಯ ಮತ್ತು ಬಾಲಕನ ಭಾವನೆಗಳನ್ನು ಅರ್ಥೈಸಿಕೊಳ್ಳುವುದು ಅತ್ಯಂತ ಕಠಿಣವಾದದ್ದು. ಮತ್ತು ನಮ್ಮ ಈ ಗೊಂದಲಗಳನ್ನ ಕೃಷ್ಣ ಮಾತ್ರ ದೂರ ಮಾಡಲು ಸಾಧ್ಯ. ನಿನ್ನ ಮಾತು ಸತ್ಯವಾದುದು ದೇವಿ. ಇನ್ನು ಬರಲಿರುವ ಸಮಯವೇ ತಿಳಿಸುತ್ತದೆ ಕೃಷ್ಣನ ಯೋಜನೆ ಏನು, ಇದರಲ್ಲಿ ನಮ್ಮ ಪಾತ್ರವೇನೆಂಬುದನ್ನು. ಕನ್ನ 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 ನಂದರಾಜ ಕನ್ನ ಎಲ್ಲೂ ಕಾಣಿಸ್ತಿಲ್ಲ. ಕೃಷ್ಣ ಎಲ್ಲಿದ್ದಾನೆ? ಅತ್ತೆ, ಚಿಂತೆ ಮಾಡಬೇಡಿ, ನಾನ್ ಕೃಷ್ಣನ ಹುಡ್ಕೊಂಡ್ ಬಂದೆ. ಎಲ್ಲಿದ್ದಾನೆ ಕೃಷ್ಣ? ರಾಧೆ, ಇದೇನು ನಿಮ್ಮ ಬೈಕೆ ನನ್ನ ಹಿಂದೆ ಅಡ್ಕೊಂಡಿದ್ದಾನೆ. ಗೊಲ್ಲ, ಮುಂದೆ ಬಾ. ಇಲ್ಲ ರಾಧೆ ಪುಟ್ಟಿ, ಕೃಷ್ಣ ಅಲ್ಲೆಲ್ಲೂ ಇಲ್ಲ. ಇದೇನು ನನ್ ಜೊತೆನೆ ಬಂದಲ್ಲ ಅತ್ತೆ? ಅವ್ನ್ ನಿನ್ ಮಾತನ್ ಕೇಳಲ್ಲ. ನಾನೇ ಹೋಗೋನ್ನ ಹುಡ್ಕೊಂಡ್ ಬರ್ತೀನಿ. ರಾಧೆಗೆ ಅವಳು ಒಳಗಡೆ ಇರೋ ದೇವಿ ಶಕ್ತಿಯ ಅರಿವಿಲ್ಲ ಹನುಮಂತ. ಅದಕ್ಕೆ ನಾನು ನಿಂಗೆ ಮಯ ಆಗು ಅಂತ ಹೇಳಿದ್ದು. ನನಗೆ ತಿಳಿದಿದೆ ಪ್ರಭು, ನಿಮ್ಮ ಯಾವ ಕಾರ್ಯವೂ ಅಕಾರಣವಲ್ಲ. ನಿಮ್ಮ ಪ್ರತಿಯೊಂದು ಕರ್ಮ ಮತ್ತು ಕಥನದ ಹಿಂದೆ ಯಾವುದೋ ಮಹತ್ವಪೂರ್ಣ ಉದ್ದೇಶ ಖಂಡಿತ ಇದೆ. ಆದರೆ ಪ್ರಭು, ಈ ಇಂದ್ರ ಹೀಗೇಕೆ ಮಾಡುತ್ತಿದ್ದಾನೆ? ಪ್ರಭು, ತಾವಂತೂ ಸರ್ವಶಕ್ತಿಶಾಲಿ. ಆದರೂ ನೀವು ಏಕೆ ಅವನ ನಡೆಯನ್ನು ತಡೆಯುತ್ತಿಲ್ಲ? ಹನುಮಂತ, ನಿನ್ಗೆ ಆ ಜೇನ್ ಗೂಡು ಕಟ್ಟಿರೋದು ಕಾಣಿಸ್ತಾ ಇದ್ಯಾ? ಹಾ ಪ್ರಭು. ಅದನ್ನ ನೋಡ್ತಿದ್ರಿ ನನ್ಗೆ ಜೇನ್ ತಿನ್ನೋ ಆಸೆ ಆಗ್ತಿದೆ. ಅಯ್ಯೋ, ನಿಲ್ಲಿ ಪ್ರಭು, ನಿಲ್ಲಿ. ಪ್ರಭು, ನೀವೀಗ ಕಲ್ಲೆಸೆದರೆ ಜೇನು ಹುಳುಗಳು ನಿಮ್ಮ ಮೇಲೆ ದಾಳಿ ಇಡುತ್ತವೆ ಪ್ರಭು. ಮತ್ತೆ ಹೇಗ್ ತಿನ್ಲಿ ಜೇನನ್ನ? ಯಾವ ಉಪಾಯ ಇದೆ ಜೇನ್ ತೆಗಿಯಕ್ಕೆ? ಜೇನು ಪಡೆಯಲು ಪ್ರಭು ಬಹಳ ಸರಳ ಉಪಾಯವಿದೆ. ಪ್ರಭು, ಪ್ರಭು, ಜೇನು ಕಟ್ಟಿದ ಗೂಡಿನಿಂದ ಜೇನು ತೆಗೆಯಲು ಅತ್ಯಂತ ಸರಳ ಉಪಾಯವೆಂದರೆ ಹೊಗೆ. ನಿನ್ ಪ್ರಶ್ನೆಗೆ ಉತ್ತರ ನೀನೇ ಕೊಟ್ಟೆ ಹನುಮಂತ. ಪ್ರಭು, ನನಗೆ ಅರ್ಥವಾಗಲಿಲ್ಲ. ಹನುಮಂತ, ಯಾವ ರೀತಿ ನೀನು ಹೊಗೆಯಿಂದ ಜೇನುಗಳನ್ನು ಓಡಿಸುತ್ತೀಯೋ ಅದೇ ರೀತಿ ನಾನು ಜನರ ಹೃದಯದಿಂದ ಭಕ್ತಿಯ ಧೂಪ ಹಚ್ಚಿ ಇಂದ್ರನ ಭಯದ ಜೇನುಗಳನ್ನು ಓಡ್ಸಕ್ ಬಯಸ್ತೀನಿ. ಆಗ ಜನರು ಇಂದ್ರನ ಪೂಜೆ ಬಿಟ್ಟು ಗೋವರ್ಧನ ಪರ್ವತದ ಪೂಜೆ ಮಾಡಕ್ ಶುರು ಮಾಡ್ತಾರೆ. ಯಾಕಂದ್ರೆ ಪ್ರಕೃತಿಗಿಂತ ಒಳ್ಳೆಯ ಸತ್ಯವಾದ ಜೊತೆಗಾರ ಬೇರೆ ಯಾರು ಇರಕ್ ಸಾಧ್ಯ ಇಲ್ಲ. ಜಗತ್ತಿಗೆ ಪ್ರಕೃತಿಯ ಮಹತ್ವ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀನಿ ಹನುಮಂತ. ಇದಂತೂ ಅತ್ಯುತ್ತಮ ಪ್ರಯತ್ನ ಪ್ರಭು. ಇದೇ ಕಾರಣಕ್ಕೆ ನಾನು ಇಂದ್ರನ ಮೇಲೆ ನೇರವಾಗಿ ಪ್ರಹಾರ ಮಾಡೋದಿಲ್ಲ. ಅವನು ಸುತ್ತ ಬರ್ತಿರೋ ದೇವತೆಗಳಿಂದ ಅವರು ಇಂದ್ರನ್ ಕೆಟ್ಟ ಕಾರ್ಯಗಳನ್ನು ಸಮರ್ಥನೆ ಮಾಡ್ತಾರೆ. ಇವಾಗ ನಾನು ಇಂದ್ರನ್ ಮೇಲೆ ನೇರವಾಗಿ ಪ್ರಹಾರ ಮಾಡಿದ್ರೆ ಅವರು ಜನರಿಗೆ ಒಳ್ಳೆದನ್ನ ಬಿಟ್ಟು ಕೆಟ್ಟದ್ದೇ ಮಾಡ್ತಾರೆ. ಪ್ರಭು, ನಿಮ್ಮ ಈ ಭಾವಕ್ಕೆ ನನ್ನ ನಮಸ್ಕಾರಗಳು.
ಪೃಥ್ವಿ, ಕಾಲ ಕಸ ನೀನು ನನ್ನ ಮುಂದೆ ಮತ್ತು ನಿನ್ನ ನಿವಾಸಿಗಳು ತುಚ್ಛರು. ಅಜ ಮತ್ತು ಗಜದ ಅಂತರವಿದೆ ನಿನ್ನ ಮತ್ತು ನನ್ನ ನಡುವೆ. ದಂಡವಿದು ದಂಡ. ಧರಣಿವಾಸಿಗಳೇ, ಭಗವಂತನ ಅಪಮಾನಕ್ಕೆ ದಂಡವಿದು. ನೋಡುತ್ತೇನೆ ಯಾರು ಬರುತ್ತಾರೆ ನಿಮ್ಮ ರಕ್ಷಣೆಗೆ. ಈ ಜಲವಾಯು ಪರಿವರ್ತನೆಯಿಂದ ವಿವಶಗೊಳಿಸುತ್ತೇನೆ ನಿಮ್ಮೆಲ್ಲರನ್ನು. ನನ್ನ ಪೂಜೆ ಕೈಗೊಳ್ಳಲು ವಿವಶ. ಇದೆಂತ ಪ್ರಚಂಡ ಬಿಸಿಲು ಮಿತ್ರ. ಸೂರ್ಯನಂತೂ ಬೆಂಕಿ ನೀಡ್ತಿದ್ದಾನೆ. ಮತ್ತೆ ಈ ನೆಲ ಬರಡಾಗ್ತಿದೆ. ಇದೇ ರೀತಿ ಬಿಸಿಲು ಏರ್ತಾನೆ ಇದ್ರೆ ಭೂಮಿ ಬಂಜರ ಆಗುತ್ತೆ. ಆಮೇಲೆ ಬೆಳೆ ಬೆಳೆಯೋಕ್ಕಾಗಲ್ಲ. ಬಲರಾಮ, ನನ್ನ ಕ್ಷಮಿಸ್ಬಿಡು. ನಾನಿವತ್ ನಿನ್ ಜೊತೆ ಕೆಲಸ ಮಾಡಕ್ಕಾಗಲ್ಲ. ಬಿಸಿಲಿನ ಜಳಕ್ಕೆ ನಂಗ್ ತಲೆ ತಿರುಗ್ತಾ ಇದೆ. ಇವತ್ ನನ್ ಸ್ಥಿತಿನೂ ಸರಿ ಇಲ್ಲ. ಜಾಗ್ರತೆ. ಎಷ್ಟೊಂದು ಉರಿ ಬಿಸಿಲಿದೆ. ಕಂದ ಮನೇಲೂ ಇಲ್ಲ ಅನ್ಸುತ್ತೆ. ಇಲ್ದಿದ್ರೆ ಕರು ಧ್ವನಿ ಕೇಳಿ ಇಷ್ಟೊತ್ತಿಗೆ ಬರ್ತಿದ್ದ. ಈಗ್ಲೇ ಬಿಚ್ಚಿಬಿಡ್ತೀನಿ. ರಾಧೆ, ನೀನೀ ಉರಿಯೋ ಬಿಸಿಲಲ್ಲಿ ಏನ್ ಮಾಡ್ತಾ ಇದ್ಯಾ? ನಾನೇನಾದ್ರೂ ಮಾಡ್ತೀನಿ. ಸಮಸ್ಯೆ ಏನು? ಮತ್ತೆ ಕೃಷ್ಣನ್ ಜೊತೆ ಜಗಳ ಆಡ್ದ್ಯಾ? ನಿಮ್ಮಿಬ್ರನ್ನ ಅರ್ಥ ಮಾಡ್ಕೊಳ್ಳೋದಂತೂ ತುಂಬಾ ಕಷ್ಟ. ರಾಧೆ, ನೀನ್ ಅವನ್ ಜೊತೆ ಇದ್ದಾಗ ಹೀಗ್ ಜಗಳ ಮಾಡ್ತೀಯಾ, ಆಮೇಲೆ ನೀವಿಬ್ರು ದೂರ ಆದ್ಮೇಲೆ ಒಬ್ರು ಇನ್ನೊಬ್ರು ಚಿಂತೆನ್ ಮಾಡ್ತಾ ಇರ್ತೀರಾ. ನನ್ಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ. ಆದ್ರೆ ನನಗ್ ನಿನ್ ಚಿಂತೆ ಇದೆಯಲ್ಲ. ನೀನ್ ಈ ಬಿಸಿಲಲ್ಲಿ ಹೊರಗಡೆ ಇರ್ಬೇಡ, ಮನೆಗ್ ಹೋಗು. ಗೊಲ್ಲಂಗೆ ಬುದ್ಧಿ ಕಲಿಸ್ತೆ. ನಾನ್ ಇವತ್ ಮನೆಗ್ ಹೋಗೋದಿಲ್ಲ, ಅದೆಷ್ಟೇ ಬಿಸಿಲಾದ್ರೂ ಬರ್ಲಿ. ನಿನ್ನತ್ರ ಮಾತಾಡ್ತಾ ಎಷ್ಟು ಸಮಯ ಆಯ್ತು ಗೊತ್ತಾಗ್ಲೇ ಇಲ್ಲ ಹನುಮಂತ. ಈಗ ನಾನು ಹೋಗ್ಲೇಬೇಕು. ಪ್ರಭು, ನಾನು ನಿಮ್ಮೊಂದಿಗೆ ಬರುತ್ತೇನೆ ಪ್ರಭು. ಮತ್ತೆ ನನ್ನ ಅವಶ್ಯಕತೆ ಬರಬಹುದು. ಇಲ್ಲ ಹನುಮಂತ, ನೀನ್ ನನ್ನಿಂದ ದೂರ ಇಲ್ಲ. ನನ್ಗೆ ನಿನ್ನ ಅವಶ್ಯಕತೆ ಬಂದಾಗ ನಾನ್ ನಿನ್ನ ಕರೀತೀನಿ. ಏಕೆ ಪ್ರಭು? ನಾನು ಜೊತೆ ಬಂದರೆ ಸಮಸ್ಯೆಯೇ? ನನ್ ಕೆಲ್ಸಕ್ಕೆ ವಿಘ್ನ ಆಗುವಂತಹ ಸಂಭವ ಇದೆ ಹನುಮಂತ. ಅದಕ್ಕೆ ನಾನು ಹೋಗ್ತೀನಿ, ನೀನ್ ನನ್ ಜೊತೆ ಬರಬೇಡ. ನಿಮ್ಮ ಅಪ್ಪಣೆ ಪ್ರಭು. ಆದರೆ ಹೋಗುವ ಮೊದಲು ಈ ಶುಭಗಳಿಯ ಸ್ಮೃತಿ ಚಿಹ್ನೆ ನನ್ನೊಡನೆ ಇರಲೆಂದು ಬಯಸುತ್ತೇನೆ. ಹೇಳು, ನಾನೇನ್ ಕೊಡ್ಲಿ ನಿಂಗೆ? ಈ ಮುತ್ತಿನ ಹಾರ ಪ್ರಭು. ಮುತ್ತಿನ ಹಾರನ? ಹಾ ಪ್ರಭು, ಈ ಮುತ್ತಿನ ಹಾರವನ್ನು ನಾನು ಸದಾ ನನ್ನ ಹೃದಯದಲ್ಲಿ ಕಾಪಾಡುತ್ತೇನೆ. ಆಯ್ತು ಹನುಮಂತ, ಅದಂದ್ರೆ ನನ್ಗೆ ತುಂಬಾ ಪ್ರೀತಿ. ಅದನ್ನ ನಾನು ಯಾವಾಗ್ಲೂ ನನ್ನ ಹೃದಯದ ಹತ್ರನೇ ಇಟ್ಕೊಂಡಿರ್ತೀನಿ. ಅದನ್ನ ನಾನು ಇವತ್ ನಿಂಗ್ ಕೊಡ್ತಿದ್ದೀನಿ. ತಗೋ ಹನುಮಂತ. ನಾನು ಧನ್ಯನಾದೆ ಪ್ರಭು, ನಾನು ಧನ್ಯನಾದೆ. ಸಿಕ್ಕಾಕೊಂಡೆ, ಈಗೇನ್ ಮಾಡ್ಲಿ? ರಾಧೆ, ನಿನ್ನೆ ಈ ಬಿಸಿಲಲ್ಲಿ ಏನ್ ಮಾಡ್ತಿದ್ಯಾ? ಅತಿ ಸಹಾನುಭೂತಿ ತೋರ್ಸೋದ್ ಬೇಡ. ಮೊದ್ಲು ಇದನ್ನ ಹೇಳು ನೀನು. ನನ್ನಿಂದ ತಪ್ಪಿಸ್ಕೊಂಡು
ನಾನು ನಿಂಗೆ ಜೇನ್ ತುಪ್ಪ ತರಕ್ ಹೋಗಿದ್ದೆ ಅಷ್ಟೇ. ಹೌದಾ? ಹಾ, ನೀನು ನನ್ಗೆ ಎಷ್ಟು ಸುಂದರವಾದ ಹಾರ ಕೊಟ್ಟೆ. ಈಗ ಇದು ನನ್ ಕರ್ತವ್ಯ ಅಲ್ವಾ? ಬದ್ಲಿಗೆ ನಾನು ನಿಂಗೇನಾದ್ರೂ ಕೊಡೋದು. ಇಷ್ಟ ಆಯ್ತಾ ಹಾರ? ಹಾ, ತುಂಬಾ. ಅಯ್ಯೋ, ನಿನ್ ಕುತ್ತಿಗೆಲ್ಲ ಹಾರನೇ ಕಾಣಿಸ್ತಾ ಇಲ್ವಲ್ಲ? ಎಲ್ಲೋಯ್ತು ಹಾರ? ಏನ್ ಮಾಡ್ದೆ? ಒಂದು ಸಮಸ್ಯೆನೇ ಮುಗ್ದಿಲ್ಲ, ಮತ್ತೊಂದು ಸಮಸ್ಯೆ ತಂದ್ಕೊಂಡೆ. ಅಮ್ಮ ಸತ್ಯ ಹೇಳ್ತಾಳೆ, ಅತಿಯಾಗಿ ಮಾತಾಡಕ್ ಹೋದ್ರೆ ಇದೇ ತರ ಸಮಸ್ಯೆಗೆ ಸಿಕ್ಕಾಕೋಬೇಕಾಗತ್ತೆ. ಹೇಳು, ಎಲ್ಲೋಯ್ತು ಹಾರ? ಅದು ತೆಗಿವಾಗ ಕಾಡಲ್ಲೇ ಎಲ್ಲೋ ಬಿದ್ದೋಗಿರ್ಬೇಕು ಅನ್ಸತ್ತೆ. ನಾನೆಷ್ಟು ಪ್ರೀತಿಯಿಂದ ಮಾಡಿದ್ದೆ ಅದನ್ನ, ನೀನ್ ಅದನ್ನ ಬೀಳಿಸ್ಬಿಟ್ಯಾ? ನನಗ್ ಚೆನ್ನಾಗ್ ಗೊತ್ತು, ನಿನ್ ದೃಷ್ಟಿಯಲ್ಲಿ ನಮ್ಮಿಬ್ರು ಸ್ನೇಹಕ್ಕೂ ಯಾವ ಬೆಲೆನೂ ಇಲ್ಲ, ಮತ್ತೆ ನಾನ್ ಕೊಟ್ಟಿರೋ ವಸ್ತುಗೂ ಬೆಲೆ ಇಲ್ಲ. ಎಷ್ಟು ಆರಾಮಾಗಿ ಹೇಳ್ಬಿಟ್ಟೆ, ಎಲ್ಲೋ ಕಾಡಲ್ಲಿ ಬಿದ್ದೋಯ್ತಂತೆ. ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಅದನ್ನ ಕಳ್ಕೊತಾ ಇರ್ಲಿಲ್ಲ. ನಿನಗೆ ನನ್ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ಹೋಗು, ಅದನ್ನ ಹುಡ್ಕೊಂಡ್ ಬಾ, ಈಗ್ಲೇ ಇದೇ ಕ್ಷಣ. ನಿನ್ನ ಹಾರನ ನಾನು ಕಳ್ದಿಲ್ಲ ರಾಧೆ. ನೀನ್ ಕೊಟ್ಟಿದ್ದ ಅಮೂಲ್ಯವಾದ ಉಡುಗೊರೆನ ನಾನ್ ಮತ್ತೊಬ್ರಿಗೆ ಕೊಟ್ಬಿಟ್ಟಿದ್ದೀನಿ. ಈಗ ನಾನು ಅವನ್ನ ಕೇಳೋಕ್ಕಾಗಲ್ಲ, ಮತ್ತೆ ನಿನ್ಗೆ ಅವನ ಹೆಸರನ್ನು ಹೇಳಕ್ಕಾಗಲ್ಲ. ಈಗ ನಿಂತ್ಕೊಂಡ್ ಏನ್ ಯೋಚಿಸ್ತಿದ್ಯಾ? ಹೋಗು, ಹುಡ್ಕೊಂಡ್ ಬಾ. ಆಮೇಲೆ ಹುಡ್ಕೊಂಡ. ಈಗ ತುಂಬಾ ಬಿಸಿಲಿದೆ, ಶೆಕೆನೂ ಇದೆ, ಹೋಗೋಣವಾ? ಈಗ ಮನೆಗೆ ಹೋಗೋಣ. ನಿನಗೆ ನನ್ ಭಾವನೆಗಳು ಅರ್ಥನೇ ಆಗಲ್ಲ ಗೊಲ್ಲ, ಯಾವತ್ತೂ ಆಗಲ್ಲ. ಅಯ್ಯೋ ರಾಧೆ, ಎಲ್ಲಿ ಹೋಗ್ತಿದ್ಯಾ? ನನ್ ಹಿಂದೆ ಬರಕ್ ಹೋಗ್ಬೇಡ, ಇಲ್ದಿದ್ರೆ ಸರಿ ಇರಲ್ಲ, ನೆನ್ಪಿಟ್ಕೋ. ಅಯ್ಯೋ ರಾಧೆ, ಕೇಳಿಲ್ಲಿ ರಾಧೆ, ರಾಧೆ. ನನ್ನ ತಾಪವನ್ನು ಸಹಿಸುವುದು ಅಸಂಭವ ಧರಣಿವಾಸಿಗಳೇ. ಕಂದ, ಎಲ್ ಹೋಗಿದ್ದೆ ನೀನು? ಎಷ್ಟೊತ್ತಿಂದ ಹುಡುಕ್ತಿದ್ದೀನಿ. ಈ ಬಿಸ್ಲಿಗೆ ಎಲ್ರ ಆರೋಗ್ಯ ಹಾಳಾಗ್ತಿದೆ. ನೀನ್ ಹೀಗ್ ಅಲ್ದಾಡಿ ನಿನ್ನ ಆರೋಗ್ಯನೂ ಹಾಳಾಗಿ ನಿನ್ ಜೊತೆ ನಂದು ಹಾಳಾಗ್ಬೇಕಾ? ಅಮ್ಮ, ಯಾರ್ ಕಾರಣದಿಂದ ನಿನ್ ಆರೋಗ್ಯ ಹಾಳಾಗುತ್ತೋ ಅವರನ್ನ ನಾನು ಈ ಭೂಮಿಯಿಂದಾನೇ ನಾಶ ಮಾಡ್ತೀನಿ. ಹೌದಾ? ಅತಿಯಾಗಿ ಮಾತಾಡ್ಬೇಡ. ನೀನ್ ಬಿಸ್ಲನ್ ಕಡಿಮೆ ಮಾಡೋಕ್ ಆಗಲ್ಲ. ನೀನ್ ಒಳಗ್ ಹೋಗು, ಮತ್ತೆ ಇವತ್ತಿಂದ ಮನೆಯಿಂದ ಹೊರಗಡೆ ಬರ್ಲಿ ಬೇಡ, ಗೊತ್ತಾಯ್ತಾ? ನಡಿ. ಅಮ್ಮ, ನಾನ್ ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ. ಆದ್ರೆ ಒಂದ್ ವಿಷಯ ಹೇಳು, ನಿನ್ಗೆ ಬಾಯಾರಿಕೆ ಆಗ್ತಿಲ್ವಾ? ಅಯ್ಯೋ ನನ್ ಕಂದ, ನಿನಗ್ ಬಾಯಾರಿಕೆ ಆಗ್ತಿದ್ಯಾ? ಎಂಥ ದಡ್ಡಿ ನಾನು, ನನಗ್ ಗೊತ್ತೇ ಆಗ್ಲಿಲ್ಲ. ನೀನ್ ಒಳಗ್ ಹೋಗು, ನಾನ್ ಬೇಗ ನೀರ್ ತಗೊಂಡ್ ಬರ್ತೀನಿ. ಹಾ, ವಾತಾವರಣದಲ್ಲಿ ಬಿಸಿಲು ಜಾಸ್ತಿ ಆಗಿರೋದು ಸೂರ್ಯದೇವನಿಂದ, ಮತ್ತ ಅವನ ಹಿಂದೆ ಇಂದ್ರದೇವ. ಕಂದ, ನೀನ್ ಇನ್ನೂ ಇಲ್ಲೇ ಇದ್ಯಾ? ತಗೋ, ನೀರ್ ತಗೊಂಡು ಒಳಗ್ ಹೋಗು, ನಾನ್ ನಿನಗ್ ಭೋಜನ ತರ್ತೀನಿ. ಇಂದ್ರದೇವ ಈಗ ಕೇಳೋದಿಲ್ಲ, ಈಗ ನಾನೇ ಏನಾದ್ರೂ ಮಾಡ್ಬೇಕು. ಅದೆಲ್ ಬೀಳ್ಸಿದನೋ ಗೊತ್ತಿಲ್ಲ, ಎಲ್ಲಾ ಕಡೆ ಹುಡುಕಿದ್ದಾಯ್ತು, ಸಿಗ್ತಾನೆ ಇಲ್ಲ. ಗೊಲ್ಲ ಯಾವತ್ತೂ ನನ್ ಮನ್ಸನ್ನ ಅರ್ಥನೇ ಮಾಡ್ಕೊಳಲ್ಲ. ಈ ಕಲ್ಲೆಸೆದಿದ್ದು ಯಾರು? ಇವರು ದೇವಿ ರಾಧೆ ಎಂದು ನನ್ನ ಮನದ ಆಸೆ ಪೂರ್ತಿಯಾಯಿತು. ರಾಧೆಯ ದರ್ಶನವಿಲ್ಲದೆ ಇಲ್ಲಿಂದ ಹೋಗುವ ಮನಸ್ಸಿರಲಿಲ್ಲ. ಈಗ ಸ್ವತಃ ಮಾತೆ ರಾಧೆ ನನಗೆ ದರ್ಶನ ನೀಡಿದರು. ಆದರೆ ಪ್ರಭುವಿನ ಆಣತಿ ಇದೆ, ಇಂತಹ ಸಂದರ್ಭದಲ್ಲಿ ನಾನು ಅದೃಶ್ಯನಾಗಬೇಕು. ಅರ್ಥಾತ್ ನಾನು ಯಾರ ಮುಂದೆಯೂ ಪ್ರಕಟನಾಗುವಂತಿಲ್ಲ.
ನಾನು ನನ್ನ ರೂಪ ಪರಿವರ್ತನೆ ಮಾಡಬಹುದು. ಜೈ ಶ್ರೀರಾಮ. ಯಾರ್ ನೀವು? ಈ ಕಾಡಲ್ಲಿ ಒಬ್ರೇ ಏನ್ ಮಾಡ್ತಿದ್ದೀರಾ? ನಾನು ಬಜರಂಗಿ ಅಂತ. ನನ್ನ ಅಣ್ಣ ಮತ್ತೆ ಅತ್ತಿಗೆ ನನ್ನ ಈ ಕಾಡಿನಲ್ಲಿ ಒಬ್ಬನ್ನೇ ಬಿಟ್ಟು ಹೋದ್ರು. ಯಾಕ್ ನಿಮ್ಮನ್ ಬಿಟ್ಟೋದ್ರು? ಯಾಕಂದ್ರೆ ನಾನ್ ತುಂಬಾ ಆಹಾರ ತಿಂತೀನಲ್ಲ, ಅದಕ್ಕಾಗಿ. ಅವರಿಬ್ರು ನಿಮ್ಗೆ ಅನ್ಯಾಯ ಮಾಡಿದಾರಲ್ಲ. ಆದ್ರೆ ನೀವು ಏನು ಚಿಂತೆ ಮಾಡ್ಬೇಡಿ. ನೀವು ಬನ್ನಿ ನನ್ ಜೊತೆ. ನಾನ್ ನಿಮ್ಗೆ ಊಟನೂ ಕೊಡ್ತೀನಿ, ನಿಮ್ಮನ್ನ ಚೆನ್ನಾಗೂ ನೋಡ್ಕೋತೀನಿ. ಏನು ಮಾಡಲಿ, ಒಂದೆಡೆ ಮಾತೆ ಲಕ್ಷ್ಮಿಯ ಆದೇಶ ಜೊತೆ ಬರುವಂತೆ, ಇನ್ನೊಂದೆಡೆ ಪ್ರಭುವಿನ ಆದೇಶ ದೂರವಿರುವಂತೆ. ಯಾರ ಆದೇಶವನ್ನು ಪಾಲಿಸಲಿ, ಯಾವುದನ್ನು ಬಿಡಲಿ? ನಾರಾಯಣ ನಾರಾಯಣ. ಇದರ ರಹಸ್ಯವೇನು ಪ್ರಭು? ಯಾವ ರಹಸ್ಯ ದೇವರ್ಷಿ? ಪ್ರಭು, ಕೃಷ್ಣ ಹನುಮಂತನನ್ನು ತನ್ನ ಲೀಲೆಗಳಿಂದ ದೂರವಿರುವಂತೆ ಹೇಳಿದ್ದಾನೆ. ಆದರೆ ರಾಧೆ ಅವನನ್ನು ಜೊತೆ ಬರುವಂತೆ ಕರೆಯುತ್ತಿದ್ದಾಳೆ. ಹೀಗೇನಾದರೂ ಆದರೆ ಪ್ರಭು, ಕೃಷ್ಣನ ಲೀಲೆಗಳಿಗೆ ಪ್ರತಿರೋಧ ಉಂಟಾಗಬಹುದು ಪ್ರಭು. ಮುಂದೇನಾಗುವುದು ಪ್ರಭು? ದೇವರ್ಷಿ, ಕೃಷ್ಣ ಈಗ ಮನುಷ್ಯ ರೂಪದಲ್ಲಿದ್ದಾನೆ. ಹಾಗಾಗಿ ಕೃಷ್ಣನ ಲೀಲೆಗಳಿಂದ ಮನುಷ್ಯನ ಜೀವನದಲ್ಲಿ ಪೂರ್ಣತೆ ತುಂಬುವುದು. ಮನುಷ್ಯನು ಜೀವನದಲ್ಲಿ ಸಂತುಲನೆ ಕಾಯ್ದುಕೊಳ್ಳುವುದು ಅತಿ ಅನಿವಾರ್ಯವಾಗಿದೆ. ಹಾಗೆಯೇ ಪ್ರೇಮ ಮತ್ತು ಪ್ರೀತಿಸುವವರ ಸಮ್ಮಾನ ಮಾಡುವುದು ಅತಿ ಮಹತ್ವಪೂರ್ಣವಾಗಿದೆ ದೇವರ್ಷಿ. ಸತ್ಯವಾದ ಮಾತು ಪ್ರಭು. ಹೇಳುವುದು ಸುಲಭವಾದರೂ ಕಾರ್ಯ ಕಠಿಣವೇ. ಈಗ ಇಂಥ ಸ್ಥಿತಿಯಲ್ಲಿ ಕೃಷ್ಣ ಇದನ್ನೆಲ್ಲ ಹೇಗೆ ಎದುರಿಸುತ್ತಾನೆನ್ನುವುದೇ ನೋಡಬೇಕಾಗಿರುವುದು. ಏಕೆಂದರೆ ಇಂದ್ರ ಅವನ ದಾರಿಯಲ್ಲಿ ಪ್ರತಿರೋಧ ಹುಟ್ಟುಹಾಕಲು ತತ್ಪರನಾಗಿದ್ದಾನೆ. ಸತ್ಯವಚನ ಮಾತೆ. ಆದರೆ ಕೃಷ್ಣನ ಲೀಲೆ ಅಪ್ರತಿಮವಾಗಿದೆ. ನಾರಾಯಣ ನಾರಾಯಣ.